ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಕೊಕೊನಟ್ಸ್ ಇರ್ತಕ್ಕಂಥ ಒಂದು ಫಾರ್ಮ್ ಲ್ಯಾಂಡು ಅಥವಾ ಅಗ್ರಿಕಲ್ಚರ್ ಲ್ಯಾಂಡು ಅಥವಾ ಎರಡು ಥರ ಅಂದ್ಕೊಳ್ಳಿ. ಇದು 4.5 ಎಕರೆ. ಇದೊಂಥರ ರೆಡ್ ಆ್ಯಂಡ್ ಸ್ಯಾಂಡ್ ಸಾಯಿಲು. ಇದೇ ಮಣ್ಣು. ಇಲ್ಲಿ ಫೆನ್ಸ್ ಹಾಕಿದ್ದಾರೆ ನೋಡಿ ಇದೇ ಆಸ್ತಿ. ಅಲ್ಲಿ ಟಿ ಸಿ ಇದೆಯಲ್ಲ, ಅದು ಕೂಡ ಇದು ಇವ್ರದ್ದೇ ಆಸ್ತಿ. ಹಳ್ಳಿಯ ಹಿಂಭಾಗಕ್ಕಾದಂಗೆ ಇದೆ ಆ ಹಳ್ಳಿ. ಈಗ ನಾನೇನು ಹೇಳಿದೆ, ಹಳ್ಳಿ ಹಿಂಭಾಗ ಅಂತ. ಅಲ್ಲಿಂದನೂ ಒಂದು ಎಂಟ್ರೆನ್ಸ್ ಇದೆ ಹಳ್ಳಿಯ ಹಿಂಭಾಗದಿಂದ. ಆ ಕಡೆ ಹಪ್ಪಿದೆ ನೋಡಿ, ಅಲ್ಲಿ ನೋಡಿ ಹಿಂಭಾಗಕ್ಕೆ ಆ ಹಪ್ಪು ತನಕನೂ ಇದೆ. ಅದ್ರ ಜೊತೆಗೆ ಒಂದು ಮನೆ ಇದೆ, ಒಂದು ಬೋರ್ ಇದೆ, ಜೊತೆಗೆ ಎಲೆಕ್ಟ್ರಿಕ್ ಸರ್ವೀಸ್ ಇದೆ, ಪೈಪ್ ಲೈನ್ ಇದೆ, ಜೊತೆಗೆ ಕೊಕೊನಟ್ಸ್ ಇದೆ. ಕೊಕೊನಟ್ಸು ಹೆಚ್ಚು ಕಡಿಮೆ ಒಂದು 100 ಸೊಸೆ ಅಂತ ಇಟ್ಕೊಳ್ಳಿ ಒಟ್ಟು. ಈಗ ಅಲ್ಲಿ ಇರ್ತಕ್ಕಂಥದ್ದು 100 ಇದೆ ಅಂತ ನಾನು ಹೇಳ್ತಾ ಇರೋದು, ಬಟ್ ಎಷ್ಟಿದೆ ಅಂತ ಗೊತ್ತಿಲ್ಲ. ಅದು ಆ ಕಡೆದು ಇದೇ ಗ್ರಾಮದ ಇನ್ನೊಬ್ಬರ ಆಸ್ತಿ. ಅದು ಇದು ಇದೇ ಗ್ರಾಮದ ಇನ್ನೊಬ್ಬ ರೈತರ ಆಸ್ತಿ. ಆ ಕಡೆ ಒಬ್ರಿಗೆ ಬೇರೆಯವ್ರಿಗಾಗಿದೆ ನೋಡಿ, ಅದು ಕೊಕೊನಟ್ಸ್ ಹಾಕ್ಕೊಂಡಿದ್ದಾರೆ. ಅದು ಡಾಂಬರ್ ರೋಡ್ಗೆ ಹೊಂದ್ಕೊಂಡಂಗೆ ಇದೆ ಅದು. ಸೊ ಇದು ಡಾಂಬರ್ ರಸ್ತೆಯಿಂದ, ಅಂದರೆ ಹಳ್ಳಿಯಿಂದ ಹಿಂಭಾಗಕ್ಕಾದಂಗಿರ್ತಕ್ಕಂಥ ಒಂದು ಆಸ್ತಿ. ನಿಮಗೆ ರಸ್ತೆ 2 ಕಡೆಯಿಂದ ಇದೆ. ಒಂದು ಅಲ್ಲಿ ಒಂದು ಹಸು ಹೋಗ್ತಾ ಇದೆ ನೋಡಿ, ಅಲ್ಲಿ ಹಸುಗಳಿದೆ ನೋಡಿ, ಅಲ್ಲಿ ಆ ಕಡೆಯಿಂದ ಒಂದು ಎಂಟ್ರೆನ್ಸ್ ಇದೆ. ಅದೊಂದು ಓಣಿ ಇದೆ, ಒಂದು 20 ಅಡಿ ರಸ್ತೆ ಹಾಗೆ ಬರ್ತದೆ. ಅಂದರೆ ಊರಿನ ಹೊರಭಾಗದಿಂದ ಅದೊಂದು ಕಡೆ ಎಂಟ್ರೆನ್ಸ್ ಇದೆ. ಈ ಕಡೆ ಹಳ್ಳಿಯ ಹಿಂಭಾಗದಿಂದ ಒಂದು ಎಂಟ್ರೆನ್ಸ್, ಅಲ್ಲೊಂದು ಗೇಟೇ ಇಟ್ಟವ್ರೆ ಅಲ್ಲಿ ನೋಡಿ, ಅಲ್ಲೊಂದು ಎಂಟ್ರೆನ್ಸ್ ಇಟ್ಟವ್ರೆ. ಅಲ್ಲಿಂದನೇ ಇಲ್ಲಿ ಬರ್ಬೋದು. ನೀವು ಇಲ್ಲಿ ಬೇಡ ಅಂತಂದರೆ ಹಿಂಭಾಗದಿಂದ ಬರ್ಬೋದು, ಆಯಿತಾ. 2 ಕಡೆಯಿಂದ ಎಂಟ್ರೆನ್ಸ್ ಇದೆ. ಕೊಕೊನಟ್ಸು ನನಗೆ ಗೊತ್ತಿರೋ ಪ್ರಕಾರ ಒಂದು 4, 8, 9, 10, 1, 2, 3, 4, 5, 6, 7, 8, 9, 10, ಒಂದು 100-120 ಸೊಸೆಯಷ್ಟಿದೆ ಕೊಕೊನಟ್ಸು. ಈಲ್ಡಿರೋ ಅಂಥದ್ದೇನೆ. ಬಟ್ ಏನಂತಂದರೆ ಇವ್ರಿಗೆ ಸ್ವಲ್ಪ ಆರ್ಥಿಕವಾದಂಥ ಸಮಸ್ಯೆ ಆದ್ದರಿಂದ ಕೊಟ್ಬಿಡ್ತಾ ಇದ್ದಾರೆ. ಜಾಗ ಮಾತ್ರ ಒಳ್ಳೆ ಜಾಗ. ಇಲ್ಲೇ ಒಂದು ಮನೆ ಮಾಡಿಕೊಂಡು, ಅಂದರೆ ಈಗ ಅಲ್ಲಿ ಮನೆ ಇದೆ ಒಂದು ನೋಡಿಬೇಕಾದ್ರೆ, ಅದನ್ನೇ ಸ್ವಲ್ಪ ಇರೋದ್ರಲ್ಲಿ ಆಲ್ಟ್ರೇಟ್ ಮಾಡಿಕೊಂಡು ಇಲ್ಲೇ ಇರ್ತೀನಿ ಅಂದರೂ ಕೂಡ ಇಲ್ಲೇ ಇರ್ಬೋದು. ಇಲ್ಲಿ ಯಾವುದೇ ತಂಟೆ ತಕರಾರುಗಳಿಲ್ಲ. ಹಳ್ಳಿಯ ಹಿಂಭಾಗಕ್ಕಾದಂಗಿದೆ. ಸೊ ಈ ಒಂದು ಲ್ಯಾಂಡ್ ಬಂದು ಚಾಮರಾಜನಗರದಿಂದ 22 ಆಗುತ್ತೆ. ಚಾಮರಾಜನಗರದಿಂದ 22 ಆಗುತ್ತೆ. ಇನ್ನೊಂದು 2 ಕಿಲೋಮೀಟರ್ ಹೋದ, ಈ ಹಳ್ಳಿಯಿಂದ ಇನ್ನೊಂದು 2 ಕಿಲೋಮೀಟ್ರ್ ಹೋದರೆ ತಮಿಳ್ನಾಡು ಬಾರ್ಡ್ರ್ ಸಿಗುತ್ತೆ ನಿಮಗೆ. ಅಂದರೆ ಈ ಸೈಡಿಂದ ನಾನು ಹೇಳ್ತಾ ಇರೋದು. ಇಲ್ಲಿ ಯಾವುದೇ ಒಂದು ಹೈವೇ ಕನೆಕ್ಟ್ ಆಗಲ್ಲ. ಬಟ್ ಆದರೆ ಈ ಹಳ್ಳಿಯಿಂದ ಇನ್ನೊಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ರೇಡಿಯೇಷನ್ ತಮಿಳ್ನಾಡು ಎಂಟ್ರೆನ್ಸ್, ತಮಿಳ್ನಾಡು ಬಾರ್ಡ್ರು. ಓಕೆ, ಅಂದರೆ ಈ ಸೈಡ್ಗೆ ಈಗ ಅಲ್ಲಿ ನಾನು ಏನಿದ್ದೀನಿ ಇಲ್ಲಿಗೆ ಈ ಒಂದು ಹಳ್ಳಿನೇ ಎಂಡು ನಮ್ಮ ರಾಜ್ಯಕ್ಕೆ. ಆ ಥರ ಇರ್ತಕ್ಕಂಥ ಆಸ್ತಿ. ಈ ಹಳ್ಳಿನಲ್ಲಿ ಒಂದು 150 ಮನೆಗಳಿದ್ದಾರೆ, ಆಯಿತಾ. ಇಲ್ಲಿ ಒಂದು 4-6 ಸಮಾಜದ ಅವರಿದ್ದಾರೆ. ಏನು ತೊಂದರೆ ಏನಿಲ್ಲ. ಎಲ್ಲ ರೀತಿಯಲ್ಲೂ ಒಂದು ಆಳು ಕಾಳು ಎಲ್ಲ ಥರದಲ್ಲೂ ಒಳ್ಳೆ ಫಸ್ಟ್ ಕ್ಲಾಸ್ ಆಗಿದೆ. ಲ್ಯಾಂಡು ಒಂದು ಅಂದಾಜಿನ ಬಜೆಟಲ್ಲೇ ಇದೆ. ಏನು ಜಾಸ್ತಿ ಏನಿಲ್ಲ. ಏನಂದರೆ ಈ ತಗೊಂಡಂಥವ್ರು ಸ್ವಲ್ಪ ಗೊಬ್ಬರ ಹಾಕಿ ನೀರು ಹಾಯಿಸ್ಕೊಂಡ್ರೆ ಒಳ್ಳೆ ಈಲ್ಡ್ ಆಗುತ್ತೆ, ಆಯಿತಾ. ಒಂದೊಳ್ಳೆ ಇನ್ವೆಸ್ಟ್ಮೆಂಟ್, ಪೈಪ್ ಲೈನು ಎಲ್ಲ ಇದೆ. ನನ್ನ ಪ್ರಕಾರ ಹಳ್ಳಿ ಹಿಂಭಾಗಕ್ಕಿದೆ. ಎಲ್ಲ ರೀತಿಯಲ್ಲೂ ಸೇಫ್ಟಿ ಇದೆ, ಫೆನ್ಸ್ ಇದೆ, ನೀವೇನು ಹಾಕಂಗಿಲ್ಲ. ರೆಕಾರ್ಡ್ ನೋಡ್ಕೊಂಡು ರಿಜಿಸ್ಟ್ರೇಷನ್ಗೆ ಹೋಗೋದು ಅಷ್ಟೇ. ಅದಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಇನ್ನು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನೀವು ಮಾಡ್ಕೊಬೇಕು. ಅಂದರೆ ಆಸ್ತಿಯ ಒಳಗಡೆ ನಾನು ಹೇಳ್ತಾ ಇರ್ತದ್ದು. ಅದಷ್ಟು ಬಿಟ್ಟರೆ ಇನ್ನೇನಿಲ್ಲ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳಬಲ್ಲೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.